ಯಾಕೆ ಜ್ಯೋತಿಷಿ ಕಮಲಾಕರ್ ಭಟ್ ಜೊತೆಗೆ ಜಮೀನ್ದಾರನು ಕೂಡ ಈಗ ಲಾಕ್ ಆಗಿದೆ. ಕಲಬುರಗಿಯ ಜಮೀನ್ದಾರನ ಜೊತೆಗೆ ಈ ಸುಚಿತ್ರ ಲವ್ವಿ ಡವ್ವಿ ಇತ್ತು. ಜಮೀನ್ದಾರ ಶರಣಬಸಪ್ಪ ಜೊತೆಗೆ 3 ವರ್ಷದಿಂದ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಸುಚಿತ್ರ ಕೊಲೆ ಕೇಸ್ನಲ್ಲಿ ಬಂಧನ ಆಗಿರುವಂತಹ ಆರೋಪಿ ಕಮಲಾಕರ್ ಭಟ್ಟನ ಪ್ರಿಯತಮೆ ಸುಚಿತ್ರ. ಈಕೆಗೆ ಮತ್ತೊಬ್ಬ ವ್ಯಕ್ತಿಯ ಸಂಘ ಕೂಡ ಇತ್ತು ಅನ್ನುವಂಥ ವಿಚಾರಕ್ಕೆ ಗೊತ್ತಾಗುತ್ತೆ. ಕಲಬುರಗಿಯ ಜಮೀನ್ದಾರನ ಜೊತೆಗೆ ಸುಚಿತ್ರ ಲವ್ವಿ ಡಬ್ಬಿಯಲ್ಲಿದ್ಲು. ಜಮೀನ್ದಾರ ಶರಣಬಸಪ್ಪ ಜೊತೆಗೆ 3 ವರ್ಷದಿಂದ ಲವ್ ರಿಲೇಶನ್ಶಿಪ್ ನಲ್ಲಿದ್ಲಂತೆ. ಆ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ದಿನ ಕಳೆದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಆದಂಥ ವಿಚಾರಗಳು ಹೊರಗಡೆ ಬರ್ತಾ ಇರುವುದನ್ನು ನೋಡ್ತಾ ಇದ್ದೀವಿ. ಒಬ್ಬರಲ್ಲ ಇಬ್ಬರಲ್ಲ ಅನೇಕರ ಜೊತೆಗೆ ಈಕೆಯ ಲವ್ವಿ ಡಬ್ಬಿ ಇರುವಂಥದ್ದು ಬಹಿರಂಗ ಆಗ್ತಾನೆ ಹೋಗ್ತಾ ಇದೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಸುಚಿತ್ರ ಮೋಹದ ಬಲೆಗೆ ಬಿದ್ದಿರುವಂಥದ್ದು ಕಮಲಾಕರ್ ಭಟ್ ಒಬ್ರೇ ಅಂತ ತಿಳ್ಕೊಂಡಿರುವಂಥದ್ದು ತಪ್ಪು ವಿಚಾರ ಅಂತ ಈಗ ಗೊತ್ತಾಗ್ತಾ ಇದೆ. ಈಗ ಮತ್ತೊಬ್ಬ ವ್ಯಕ್ತಿಯ ಹೆಸರು ಕೂಡ ಈ ಪ್ರಕರಣದಲ್ಲಿ ಅಂದ್ರೆ ಈಕೆ ಜೊತೆಗೆ ತಳುಕು ಹಾಕಿಕೊಳ್ತಾ ಇರುವಂಥದ್ದು ಏನು ಡೀಟೇಲ್ಸ್ ಇದೆ? ಆಮೇಲೆ ಈ ಸಂಖ್ಯೆ ಯಥಾ ಪ್ರಕಾರವಾಗಿ ಮುಂದುವರಿಯುವಂಥ ಲಕ್ಷಣ ಏನಾದರೂ ಕಾಣಿಸ್ತಾ ಇದೆಯಾ? 1 2 3 ಅನ್ನುವಂಥ ರೀತಿಯಲ್ಲಿ? ಅರುಣ್, ಆ ಘಟನೆ ನಡೆದ ಆರಂಭದಲ್ಲೇ ನ್ಯೂಸ್ 18 ಒಂದು ವರದಿ ಮಾಡಿತ್ತು. ಏನಪ್ಪಾ ಅಂದ್ರೆ ಸುಚಿತ್ರಳ ಜೊತೆ ಕೇವಲ ಕಮಲಾಕರ್ ಭಟ್ ಮಾತ್ರ ಅಲ್ಲ, ಇವರ ಜೊತೆ ಇನ್ನ 10 ಜನರು ಇದಾರೆ ಇರಬೇಕು ಎನ್ನುವಂತ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಒಂದು ನ್ಯೂಸ್ 18 ವರದಿ ಮಾಡಿತ್ತು. ಅದರ ಜೊತೆಗೆ ಸ್ಥಳೀಯರು ಕೂಡ ಆರೋಪವನ್ನ ಮಾಡಿದ್ರು. ಇದು ಕೇವಲ ಕಮಲಾಕರ್ ಭಟ್ ಮಾತ್ರ ಜೊತೆ ಇಲ್ಲ, ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಎನ್ನುವಂತ ಬಗ್ಗೆ ಆ ವರದಿ ಬೆನ್ನಲ್ಲೇ ಈಗ ಒಂದೊಂದು ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಕಮಲಾಕರ್ ಭಟ್ರ ಒಂದು ಪ್ರಕರಣಗಳು, ಒಂದು ಕಳ್ಳಾಟಗಳು ಬೆಳಕಿಗೆ ಬಂದ್ರೆ ಅದರ ಜೊತೆಗೆ ಸುಚಿತ್ರಾಳ ನೌಟಂಕಿ ಆಟ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಇದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದು ಗುಲ್ಬರ್ಗದ ಒಬ್ಬ ಶರಣಪ್ಪ ಎನ್ನುವಂತಹ ಒಬ್ಬ ಜಮೀನ್ದಾರನ ಜೊತೆ ಈತನ ಒಂದು ನೈತಿಕ ಸಂಬಂಧ ಇತ್ತು. ಆತನ ಜೊತೆಗೆ ಇರುವಂತಹ ಸಾಕಷ್ಟು ಫೋಟೋಗಳು ಇವತ್ತು ರಿವೀಲ್ ಆಗಿರುವಂತದ್ದು. ಅದರ ಜೊತೆಗೆ ಆತ ಸುಚಿತ್ರಳಿಗೆ ಏನು ಬೇಕು ಬೇಡಿಕೆ ಇದೆಯೋ ಎಲ್ಲವನ್ನೂ ಈಡೇರಿಸಿದ್ದ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಹಾಗೆ ಆತನ ಒಂದು ಆರ್ಕೆಸ್ಟ್ರಾ ಕೂಡ ಇತ್ತು, ಅಲ್ಲಿ ಸಿಂಗರ್ ಆಗಿ ಕೂಡ ಈಕೆ ಕೆಲಸ ಮಾಡ್ತಾ ಇದ್ರು. ಇದರ ನಡುವೆ ಈ ವಿಚಾರ ಕಮಲಾಕರ್ ಭಟ್ರಿಗೆ ಗೊತ್ತಾಗತ್ತೆ. ಕಮಲಾಕರ್ ಭಟ್ರು ಇವರ ಮೇಲೆ ಮನಸ್ತಾಪವನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಹಣದ ಮೋಹದ ದಾಯಕ್ಕೆ ಬಿದ್ದಂತ ಸುಚಿತ್ರಾಳಿಗೆ, ನೀನು ಯಾವುದೇ ಕಾರಣಕ್ಕೂ ಹೋಗಬೇಡ, ನಿನ್ಗೆ ಎಷ್ಟು ಹಣ ಬೇಕೋ ಎಷ್ಟು ಆಸ್ತಿ ಬೇಕೋ ನಾನ್ ಕೊಡ್ತೇನೆ, ನೀನ್ ನನ್ನ ಜೊತೆ ಇರು, ನೀನ್ ನನ್ನ ಜೊತೆ ಬಿಟ್ಟು ಹೋಗ್ಬೇಡ ಎನ್ನುವಂತಹ ಒಂದು ಮಾತನ್ನ ಹೇಳಿರ್ತಾನಂತೆ ಕಮಲಾಕರ್ ಭಟ್. ಅದಾದ ನಂತರ ಶರಣ ಬಸಪ್ಪನನ್ನ ಬಿಟ್ಟು ಈಕೆ ಕಮಲಾಕರ್ ಭಟ್ ಜೊತೆಗೆ ಮತ್ತೆ ಅನೈತಿಕ ಸಂಬಂಧದಲ್ಲಿ ಇರ್ತಾಳೆ. ಇದರ ಮಧ್ಯೆ ಈತರ ಗಂಡ ಮಹೇಶ್ ನಾಯ್ಕ್ ಸಂಪೂರ್ಣವಾಗಿ ದೂರವಾಗಿ ಹೋಗ್ತಾನೆ. ಈಗ ಮಾಹಿತಿ ಕೆದಕ್ತಾ ಹೋದಂತೆ ಸುಚಿತ್ರಾಳ ಒಂದೊಂದೇ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇದ್ದಾವೆ. ನೀವು ಆವಾಗಲೇ ಹೇಳಿದ್ರಿ ಇವತ್ತು 1 2 3 ಅಥವಾ ಈಗ 10ಕ್ಕೆ ಹೋದ್ರೂ ಹೋಗ್ಬೋದು ಎನ್ನುವಂತ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈಗಾಗಲೇ ಈಗ ಒಂದೊಂದೇ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇರುವಂತ. ಇದರ ನಡುವೆ ಈ ಹಿಂದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ದೀಪನ್ ಅವರು ಒಂದು ಮಾತನ್ನ ಹೇಳಿದ್ರು. ಇದು ಯಾರೇ ಇವರ ಬಗ್ಗೆ ದೂರನ್ನ ಕೊಟ್ರೆ, ಇವರಿಂದ ವಂಚನೆ ಹೋದವರು ಯಾರೇ ದೂರನ್ನ ಕೊಟ್ಟರು ನಾವನ್ನ ಸ್ವೀಕಾರ ಮಾಡ್ತೇವೆ, ಅದರ ಜೊತೆಗೆ ಅದರ ಬಗ್ಗೆ ತನಿಖೆಯನ್ನ ಮಾಡ್ತೇವೆ. ಸುಚಿತ್ರಾಳ ಗ್ಯಾಂಗ್ ಎಲ್ಲುವರೆಗೂ ಏನು ಪಸರಿಸಿದ್ಯಾ ಎನ್ನುವಂತ ಬಗ್ಗೆಯೂ ಕೂಡ ನಾವು ತನಿಖೆಯನ್ನ ಮಾಡ್ತೇವೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ರು. ಈ ಬಗ್ಗೆ ಸ್ಪಷ್ಟವಾದಂತ ಒಂದು ವರದಿ ಮಾಡಿತ್ತು ನ್ಯೂಸ್ 18. ಇದರ ಬೆನ್ನಲ್ಲೇ ಈಗ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಅರುಣ್, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಪೊಲೀಸ್ ಇಲಾಖೆ ಕೊಟ್ಟಂತ ಮಾಹಿತಿ ಮೇರೆಗೆ ಯಾರಾದರೂ ವಂಚನೆಗೆ ಒಳಗಾದಂಥವ್ರು ಇಲ್ಲಿವರೆಗೂ ದೂರು ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಜನರ ಸಂಘ ಇದೆ ಈಕೆ ಜೊತೆಗೆ. ಸುಮಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸಹಜವಾಗಿ, ಇವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡನ್ನು ನೋಡ್ತಾ ಇದ್ದರೆ. ಸೊ ಹಾಗಾಗಿ ಆ ರೀತಿಯಾಗಿ ಕಂಪ್ಲೇಂಟ್ಸ್ಗಳು ಆಗುವಂಥ ಚಾನ್ಸಸ್ ಇದೆಯಾ? ಎಸ್, ಥ್ಯಾಂಕ್ ಯು ದರ್ಶನ್ ನಾಯಕ್ ಎಲ್ಲ ಡೀಟೇಲ್ಸ್ಗೆ. ಮೃತ ವಸಂತ್ ನಾಯಕ್ ಪತ್ನಿ ಸಂಧ್ಯಾ ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಗಂಡನ ಸಾವಿಗೆ ಪೊಲೀಸರೇ ನೇರ ಹೊಣೆ ಅಂತ ಹೇಳಿದ್ದಾರೆ. ನಾಳೆ ಅಂತ ಬೇಜವಾಬ್ದಾರಿ ತೋರಿದ್ದಕ್ಕೇನೆ ನನ್ನ ಗಂಡನ ಜೀವ ಹೋಯಿತು ಅಂತ ಹೇಳಿದ್ದಾರೆ. ಸುಚಿತ್ರಾಳ ಮಗಳು ಮನೆಗೆ ಬರುವ ಮುನ್ನ ಪೊಲೀಸ್ ಠಾಣೆಗೆ ಹೋಗಿದ್ರು. ಆ ಸಂಬಂಧಪಟ್ಟಂಗೆ ದೂರು ಕೂಡ ಕೊಟ್ಟಿದ್ರು. ಪೊಲೀಸರ ನಿರ್ಲಕ್ಷ್ಯದಿಂದ ನನ್ನ ಗಂಡನ ಪ್ರಾಣ ಹೋಗಿದೆ ಅಂತ ಹೇಳಿದ್ದಾರೆ. ಏನು ಮಾಡಲಿ ಅಂತ ನಮ್ಮ ಭಾವನವರು ನನಗೆ ಫೋನ್ ಮಾಡಿದರು.
ಅದಕ್ಕಿರೋ ಮಗಳು ಬರ್ತಾಳಂತೆ, ಅವಳಿಗೆ ಅವ್ರಮ್ಮ ಟಾರ್ಚರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳಂತೆ, ವಿಷ ಹಾಕ್ಕೊತೀನಿ ಅಂತ ಹೆದರಿಸ್ತಾ ಇದ್ದಾಳಂತೆ. ಹಾಗಾಗಿ ನನ್ನ ಮಗಳು ಪಾಪ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ದಾಳೆ, ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡಲಿ ಅಂತ ಅಂದರು. ಪೊಲೀಸ್ ಸ್ಟೇಷನಿಗೆ ಕರ್ಕೋಗ್ರಿ ಅಂತ ಹೇಳಿದೆ. ನಮ್ಮ ಭಾವರ್ನ ಹೇಳ್ದಂಗೆ ಪೊಲೀಸ್ ಸ್ಟೇಷನಿಗೆ ಕರ್ಕೋಗಿ ಮಗಳ ಹತ್ರ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಕಂಪ್ಲೇಂಟ್ ಕೊಡಿಸಿದ್ರೆ ಅವಳಿಗೇನೋ 18 ವರ್ಷ ಆಗಲ್ಲ ಹೇಳಿ ತಬ್ಬಿಬ್ಬೆಲ್ಲ ಹೇಳಿ 18 ವರ್ಷ ಆಗದೆ ಇರೋರನ್ನ ಸಿರ್ಸಿ ಕರ್ಕೋಗಿ ಅಲ್ಲೇನೋ ಸಿರ್ಸಿಯಲ್ಲಿ ಕಂಪ್ಲೇಂಟ್ ಕೊಡಿಸಿದ್ರಂತೆ. ಅಲ್ಲಿ ಕೊಡಿಸ್ಬಿಟ್ಟು ರಾತ್ರಿ 8 ಗಂಟೆ ನಂತರ 9 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ ನಂತರ ನಾನು ಅವ್ರಿಗೆ ಕೇಳ್ತಾ ಇದ್ದೆ ಏನಾಯಿತು ಏನು ಅಂತ. ಇಲ್ಲ ಪೊಲೀಸ್ ಸ್ಟೇಷನಿಗೆ ಹೋದ್ವಿ, ಅಮ್ಮಂಗೆ 2 ಸಲ ಫೋನ್ ಮಾಡಿದ್ರು ಅವರು. ಅಮ್ಮ ರಿಸೀವ್ ಮಾಡಿಲ್ಲ. ನಾಳೆ ಕರೆಸ್ತೀವಿ ಅಮ್ಮನ್ನ, ನೀವು ಇವತ್ತು ಮನೆಗೆ ಹೋಗ್ರಿ, ಆನಂತರ ನಿಮ್ಮ ಮನೆ ಬೀಗ ಇಸ್ಕೊಡ್ತೀವಿ, ನೀವು ನಿಮ್ಮ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರಂತೆ. ನಮ್ಮ ಭಾವನವರು ಮತ್ತೆ ಆ ಮನೆಗೆ ಹೋಗಲಾರ್ದು ಇಲ್ಲೇ ಬಂದರು, ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದ ತಕ್ಷಣ ಹುಡುಗಿ ಹತ್ರ ನಾವು ಕೇಳ್ತಾ ಇದ್ದೇವೆ ಏನಾಯಿತು ಏನು ಅಂತ ಹೇಳಿ. ವಿಷಯ ಎಲ್ಲ ಹುಡುಗಿ ಹೇಳ್ತಾ ಇತ್ತು, ಇಲ್ಲ